PRR2 ನಲ್ಲಿ ಮೇಜರ್ ಡೆವಲಪ್ಮೆಂಟ್ಸ್ ಆಗಿದೆ. ನಮಸ್ಕಾರ, ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ಈ ವಿಡಿಯೋದಲ್ಲಿ PRR2 ನ ಮೇಜರ್ ಡೆವಲಪ್ಮೆಂಟ್ಸ್, MAR ರೋಡ್ಗೆ ರೈಲ್ವೆ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಅದಲ್ಲದೆ ಈಗ PRR2 ಏನಿದೆ ಅದ್ರ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿರೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದರ ಒಂದು ಅಪ್ಡೇಟ್. LK ಅತಿಕ್ ಅವರು ಅವರ ಒಂದು ಇನ್ಸ್ಪೆಕ್ಷನ್ನ ಕಂಟಿನ್ಯೂ ಮಾಡಿದ್ದಾರೆ, ಅದರ ಅಪ್ಡೇಟ್. PRR2ಗೆ 100 ಎಕರೆಯಷ್ಟು ಅಕ್ವೈರ್ ಆಗಿದೆ. ಇನ್ನು ಮಿಕ್ಕಿರ ಎಷ್ಟು ಜಾಗ ಇದೆ, ಎಲ್ಲಿಗೆ ಬಂದಿದೆ PRR2, PRR1 ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಎಲ್ಲೂ ನೀವು ಸ್ಕಿಪ್ ಮಾಡಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಜರ್ ಆರ್ಟೀರಿಯರ್ ರೋಡ್, MAR ಅಂತಲೂ ಇದನ್ನ ಕರೀತಾರೆ. ಇದಕ್ಕೆ ಈಗ ರೈಲ್ವೆ ಕ್ಲಿಯರೆನ್ಸ್ ಸಿಕ್ಕಿದೆ. ಮೈಸೂರು ರೋಡಿಂದ ಮಾಗಡಿ ರೋಡಿಗೆ ಈ ರೋಡು ಕನೆಕ್ಟಿವಿಟಿ ಕೊಡ್ತಾ ಇತ್ತು. ಇದು ಟೋಟಲ್ 6 ಲೈನ್ ರೋಡ್ ಇದಾಗಿದೆ. ಟೋಲ್ ಫ್ರೀ ರೋಡ್, ಅದ್ರ ಜೊತೆಗೆ 10.7 ಕಿಲೋಮೀಟರ್ನ ಉದ್ದಾದ ರೋಡ್ ಇದಾಗಿದೆ. 2026 ಈಗ ಇದ್ರ ಕಂಪ್ಲೀಷನ್ ಡೇಟ್ ಹತ್ರಕ್ಕೆ ಬಂದಿದೆ. 2025ಕ್ಕೆ ಕಂಪ್ಲೀಟ್ ಆಗಬೇಕಾಗಿತ್ತು. ಈ ಒಂದು ರೈಲ್ವೆ ಕ್ಲಿಯರೆನ್ಸ್ ಇಂದ ಇದು ಹೋಲ್ಡ್ ಆಗಿತ್ತು. ಈ ಒಂದು ರೋಡು ನೈಸ್ ರೋಡ್ಗೆನೆ ಪ್ಯಾರಲಲ್ ಆಗಿ ಹೋಗುತ್ತೆ. ಇದು ಮೈಸೂರು ರೋಡು ನಿಯರ್ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಮಾಗಡಿ ರೋಡು ನಿಯರ್ ಕಡಬಗೆರೆವರೆಗೂ ಕನೆಕ್ಟಿವಿಟಿ ಕೊಡುತ್ತೆ. ಈ ಒಂದು ರೋಡು ವೆಸ್ಟ್ ಬೆಂಗಳೂರಲ್ಲಿ ಬರುತ್ತೆ. ಈಗ ಇದಕ್ಕೆ ರೈಲ್ವೆ ಕ್ಲಿಯರೆನ್ಸ್ ಸಿಕ್ಕಿ ಗ್ರಿಡ್ ಇನ್ಸರ್ಷನ್ ನಡೀತಾ ಇರೋದು. ಈಗ ಮೈಸೂರು ಬಾಂಡೆಡ್ ಟ್ರೈನ್ಸ್ ಯಾವ್ಯಾವ ಇದೆ, ಅವು ಯಾವ್ಯಾವ ಎಫೆಕ್ಟ್ ಆಗ್ತಾ ಇದೆ, ಯಾವ್ಯಾವ ರೈಲ್ವೇಸ್ ಎಫೆಕ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ಪಿಕ್ಚರ್ ಹಾಕಿದ್ದೀನಿ. ಇದರಲ್ಲೇ ನೀವೇ ಓದ್ಕೊಬಿಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಡ್ತೀನಿ. ಈ ಒಂದು ಗ್ರಿಡ್ ಇನ್ಸರ್ಷನ್ಗೆ ಒಂದು 4 ತಿಂಗಳು ಆಗ್ಬೋದು. ಅಲ್ಲಿವರೆಗೂ ಇಲ್ಲಿಂದ ಅಡ್ಡಾಡುವಂಥ ಟ್ರೈನಲ್ಲಿ ಸ್ವಲ್ಪ ಅಡಚಣೆ ಉಂಟಾಗ್ಬೋದು. PRR2 ನ ಪ್ರಶ್ನಿಸಿ ಕೋರ್ಟಲ್ಲಿ ತುಂಬಾನೇ ಕೇಸ್ಗಳಿದೆ. ಅದರಲ್ಲಿ ಸ್ವಲ್ಪ ಕೇಸ್ ನಂಬರ್ಸು, ಕೇಸ್ ಡೀಟೇಲ್ಸ್ಗಳನ್ನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಬೋದು ನೀವು. ಅಷ್ಟೇ ಅಲ್ಲದೆ ಈ ಒಂದು ಕೋರ್ಟ್ ಕೇಸ್ ಏನು ನೋಡ್ತಾ ಇದ್ದೀರಲ್ಲ, ಇದು ಫ್ರೆಶ್ ಆಗಿ ರಿಜಿಸ್ಟರ್ ಆಗಿರೋವಂಥದ್ದು. 16/4/25. ಇದು ರಿಜಿಸ್ಟ್ರೇಷನ್ ಬಂದು 17/4/25 ಆ ಡೇಟ್ನಲ್ಲಿ ಆಯಿತು. ನೆಕ್ಸ್ಟ್ ಇಯರಿಂಗು 10 ಡಿಸೆಂಬರ್ 25ಕ್ಕೆ ಇಯರಿಂಗ್ ಇದೆ. ಆಗ ಈ ಒಂದು ಇಯರಿಂಗ್ ಏನಾಯಿತು ಅನ್ನೋದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಈಗ ರಿಲೇಟೆಡ್ ಕೋರ್ಟ್ ಕೇಸಸ್ ಹೀಗಿದೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆಲ್ರೆಡಿ ಒಂದು 5 ಕೇಸ್ ಹಾಕಿದ್ರು. ಆ ಕೇಸ್ಗಳನ್ನ ಹೈಕೋರ್ಟು ಕ್ರಶ್ ಮಾಡಿದೆ. ಅಂದರೆ ಅದು ವ್ಯಾಲಿಡ್ ಇಲ್ಲ. ಯಾಕೆ ಅಂದರೆ ಇವರು 2005ರಲ್ಲಿ ಓಡಿಸಿ ಏನು ಅದ್ರ ಮೇಲೆ ಆ್ಯಕ್ಷನ್ಸ್ ತಾಳ್ದಂಗೆ ಸುಮ್ಮನೆ ಹಂಗೆ ಬಿಟ್ಟು, ಇವಾಗ ಲ್ಯಾಂಡ್ ರೇಟ್ ಎಲ್ಲ ಜಾಸ್ತಿ ಆದಮೇಲೆ ಬಂದ್ಬಿಟ್ಟು ನಾನು ಅಕ್ವೈರ್ ಮಾಡ್ತೀನಿ, ನಾವು ಈ ಥರ ದುಡ್ಡು ಕೊಡ್ತೀವಿ, ರೋಡ್ ಮಾಡ್ತೀವಿ ಅಂತ ಬಂದರೆ ನಮ್ಗೆ ಅದಾಗಲ್ಲ ಅಂತ ಹೇಳಿ ಇದನ್ನ ಕ್ವಶನ್ ಮಾಡಿ, ಚಾಲೆಂಜ್ ಮಾಡಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಕ್ವೆಶ್ ಮಾಡಿರೋದು BDA ನೋಟಿಫಿಕೇಷನ್ನ, ಈ ಒಂದು ಕೇಸ್ಗಳನ್ನೆಲ್ಲ. ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಒಂದು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಅದ್ರ ಒಂದು ಫ್ಯಾಕ್ಟ್ ಚೆಕ್ ಇನ್ನೂ ಆಗಬೇಕು. ಅಷ್ಟೇ ಅಲ್ಲದೆ ಈಗ ಪೆರಿಫೆರಲ್ ರಿಂಗ್ ರೋಡ್ ಹೊಸದಾಗಿ ಹೆಸರು ಬದಲಾಯಿಸಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಏನು ಮಾಡಿದ್ದಾರೆ. ಈಗ ಇದರಲ್ಲಿ 100 ಎಕರೆಯಷ್ಟು ಲ್ಯಾಂಡ್ ಅಕ್ವೈರ್ ಆಗಿದೆ. ಫೈನಲಿ ಯಾರೆಲ್ಲ ಲ್ಯಾಂಡ್ ಓನರ್ಸ್ ಇದ್ರು, ರೈತರಿದ್ರು, ಅವ್ರಿಗೆ ಕಾಂಪನ್ಸೇಷನ್ ಆದರೆ ಕೊಡ್ತಾ ಇದ್ದಾರೆ. 100 ಎಕರೆ ಅಕ್ವೈರ್ ಆಗಿದೆ. 300 ಎಕರೆ ಅಷ್ಟೇ ಇನ್ನು ಪೆಂಡಿಂಗ್ ಇರೋದು. ಈ ಒಂದು 300 ಎಕರೆ ಇನ್ನೇನು ಬೇಗನೆ ಅಕ್ವೈರ್ ಆಗುತ್ತೆ. ಅಕ್ವೈರ್ ಆದಮೇಲೆ 2026 ಇದರೊಂದು ಟೆಂಡರ್ನ ಕರೆಯೋವಂಥ ಚಾನ್ಸಸ್ ಜಾಸ್ತಿ ಇದೆ. ಅಷ್ಟೇ ಅಲ್ಲದೆ ಇದೊಂದು ಪ್ರಾಜೆಕ್ಟ್ 20 ವರ್ಷದಿಂದ ಸ್ಟಕ್ ಆಗಿತ್ತು. ಈಗ LK ಅತಿಕ್ ಅವ್ರು ಬಂದಮೇಲೆ ಇದು ಒಂದು ವೇಗ ಪಡಿತಾ ಇದೆ. LK ಅತಿಕ್ ಅವರು ಈಗ ಸ್ಪಾಟ್ಸ್ ಇನ್ಸ್ಪೆಕ್ಷನ್ಸ್ ಮಾಡ್ತಾ ಇದ್ದಾರೆ. ಆ ಒಂದು ಸ್ಪಾಟ್ ಎಲ್ಲೆಲ್ಲಿ ಇನ್ಸ್ಪೆಕ್ಷನ್ ಆಗಿದೆ ಅನ್ನೋದನ್ನ ಹಾಕ್ತೀನಿ ನೋಡಿ. ಹೋಪ್ ನನ್ನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅಂದ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಕನ್ಸಿಡರ್ ಮಾಡ್ಕೊಳ್ಳಿ. ಗ್ರೂಪ್ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಇರುತ್ತೆ, ಜಾಯ್ನ್ ಆಗಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.